ಆರಾಮದಿರಿ ಅಂಟಿಯರ? ಓ ರೂಪ ಆರಾಮದೇನು ನೋಡುವ, ನೀ ಆರಾಮದಿಯಲ್ಲ? ಆರಾಮದೇನ್ರಿ. ಮಂಗಳ ಬಂದ್ಲಲ್ಲ ಅಂತೂ ಇಂತು, ಎಲ್ಲಿ ಹೋದ್ಲ ಏನು ಅಂತೇಳಿ ಭಾರಿ ಗಾಬರಿ ಆಗ್ಬಿಟ್ಟಿತ್ರಿ ಅವತ್ತು. ಮಳ್ಳಿ ಭಾರಿ ಗಾಬರಿ ಆಗ್ಬಿಟ್ಟಿತ್ತಂತಿಕಿಗೆ. ಅಯ್ಯೋ ಆಕಿಗೊಂಥರ ಮುಗಿನ ತುದ್ಯಾಗ ಸಿಟ್ಟು. ಏನು ಮಾಡ್ತಿ ಹೇಳು, ಅದು ನಮ್ಮ ಮನೆಗೂ ಬಂದಿಲ್ಲ, ನಮ್ಮವ್ರ ಮನೆಗೆ ಹೋಗಿ ಅಲ್ಲಿಂದ ಕರ್ಕೊಂಬಂದಿದ್ದೆ ಗೊತ್ತಲ್ಲ ನಿಂಗೆ. ರಮೇಶಿಗೆ ಕರ್ಕೊಂಬರ್ಬೇಕಾದ್ರೆ ರಗಡಾಗಿ ಹೋತೀಗ. ಏನು ಮಾಡ್ತಿ ಅಂದಂಗೆ. ಆರಾಮದಿಯಲ್ವಾ? ನಿಮ್ಮವ್ರು ನಿಮ್ಮಪ್ಪಾರು ಬಂದಿದ್ರಂತಲ್ಲ, ಆರಾಮದಾರನ ಅವರು? ಓ ಆರಾಮದಾರ. ನೀವು ಬಂದಿದ್ದು ಭಾರಿ ಖುಷಿ ಆಯ್ತು. 4-5 ದಿನ ಇದ್ದ ಹೋಗ್ಬೇಕು. ಒಂದು 15 ದಿನ ಇಟ್ಕೊಳ್ಳೋಣ ಅಂತ ನಾ ಮಾಡೀನಿ. 4-5 ದಿನ ಅಷ್ಟೇ ಇರೋಣಕತ್ತಿಯಲ್ಲ, ಯಾಕೆ ಹೆಚ್ಚಿಗೆ ದಿನ ಇದ್ರೇನಕತ್ತೆ? ಅಲ್ಲ ತಿಂಗಳು ಬೇಕಾದ್ರೂ ಇರ್ಲಪ್ಪ, ಯಾರು ಬೇಡ ಅಂದ್ರೆ. ಅವರು ಕೆಲಸದವನ ವತಾವತಿ ಅಂತೇಳಿ ನಾನು ಹಂಗಂದೆ. ಇರಲಿ ಅದಕ್ಕೇನಂತೆ. ಕುಂದ್ರಿ ಅಂದ್ರೆ ಚಹಾ ಮಾಡ್ಕೊಂಬರ್ತೀನಿ. ಯೋ ಮನೆಯಿಂದ ಇಲ್ಲಿಗೆ ಬರೋ ಕೇಟದ ಕಾರ್ನೇ ಬಂದು ಇವರೇ ಬಿಟ್ಟು ಹೋದ್ರು. ಚಾಗಿ ಏನು ಮಾಡ, ಮನ್ಯಾಗ ಚಹಾ ಕುಡ್ಕೊಂಡು ಸುಮ್ಮನೆ ತಿನ್ಕೊಂಡೇ ಬಂದಿದ್ದೆ. ಸಾಕು ಸುಖ ಕಷ್ಟ ವಿಚಾರಿಸಿದ್ದು. ಏನಾರು ಕೆಲಸ ಇದ್ರೆ ಮಾಡ್ಕೊ ಹೋಗಿ. ಹೋದ್ಲು ನಮ್ಮ ಅತ್ತೆ ಅತ್ತಾಗ ಬೆಂಕಿ ಹತ್ಕೊಂಡು ಆರಾಮ್ ರಾಜ್ಯಭಾರ ಮಾಡ್ಬೋದು ಅಂತೇಳಿ ಆರಾಮೇ 1-2 ದಿನ ಇದ್ದೇನಲ್ಲ. ಈಗ ಮತ್ತೆ ನಾ ಬಂದಿದ್ದಂತರ ತ್ರಾಸ ಆದಂಗೆ ಆತ. ಅದ್ಯಾಕತ್ತೀರ ಹಂಗಂತೀರಿ? ನಾನು ಎಲ್ಲ ಹಂಗಂದೆ ಗಂಗಕ್ಕ? ಹಂಗ್ಯಾಕಂತೀರಿ? ಬಿಡ್ರಿ ಪಾಪ, ಏನಾತ ಆಕಿ ಹಂಗೆ ವಿಚಾರ್ಸಕ್ ಬಂದಾಳ. ಅಲ್ಲ ನಾನು ಅವ್ರ ಅತ್ತಿ ಸಿಟ್ಕೊಂಡು ಜಗಳ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಕುಂತೆ. ಅಲ್ಲ ನನ್ನ ತವ್ರ ಮನೆಗೆ ಹೋದೆ ಬಿಡು, ನಾನು ನಿಮ್ಮ ಮನೆ ಅಂತರ ಯಾಕನ್ಲಿ. ಒಂದೀಟರ ಅತ್ತಿಯರ ಬೇಜಾರಾತ ನಿಮ್ಗೆ. ಅಲ್ಲಿ ಹೋಗಿದ್ರಿ ಬಂದ್ರಲ್ಲ, ಚಲೋ ಆತು. ಅತ್ತಿಯರ ಇನ್ನೇಮ್ ಹಿಂಗೆ ಬೇಜಾರು ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ. ನಾನು ನಮ್ಮಪ್ಪ ನಮಗೆ ಹೇಳ್ತೀನಿ, ಇನ್ನೇಮ್ ನಿಮ್ಗೆ ಹಿಂಗೆ ಅನ್ಬೇಡ ಅಂತೇಳಿ. ಏನು ಅತ್ತಿಯರ ನೀವು ಬಂದಿದ್ದು ಚಲೋ ಆತು ಅಂತೇಳಿ ಏನಾರ ಆಕಿ ಬಾಯಾಗ ಬಂತ? ಮನೆಗೆ ಬಂದ್ರಲ್ಲ ಮತ್ತೇನು ಅದನ್ನೆಲ್ಲ ಅನ್ನೋದಂತ ಸುಮ್ಮನೆ ಅದೇ ಅಷ್ಟೆ. ನಿಮ್ಮಪ್ಪ ನಿಮ್ಮವ್ವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ಒದ್ದು ಒಳಗೆ ಹಾಕಿಸ್ತೀನಿ ಅಂದ್ರಲ್ಲ. ತಿಳ್ಕೊಂಬಿಡು. ಏನ ಅಷ್ಟು ಸದ್ರಕ್ಕಿಲ್ಲ ನಾನು. ನನ್ನ ಬೆನ್ನ ಹಿಂದೆ ನಮ್ಮಪ್ಪದಾನ, ಗುಡ್ಡದಂತ ನಮ್ಮಪ್ಪದಾನ. ನಮ್ಮಪ್ಪ ನನ್ನ ಬೆನ್ನಾಗ ನನ್ನ ಕಷ್ಟ ಕೇಳಾಕ ಇರು ಮಠ ಯಾರಿಗೆ ಹೆದರೋ ಅವಶ್ಯಕತೆನೂ ಇಲ್ಲ. ಯಾವಕ್ಕೂ ನಾ ಹೆದರೋದು ಇಲ್ಲ, ಯಾವಕ್ಕೂ ನಾ ಕಣ್ಣು ತೆಗೆಯೋದು ಇಲ್ಲ. ಏನ ನಾನೇನು ಹಗರ ಇಲ್ಲ, ಅದನ್ನು ತಿಳ್ಕೊಂಬಿಡನ್ನ ಮೊದಲು. ನಾನು ಒಳಗೆ ಅರ್ಬಿ ಒಗದಾಕ್ಬೇಕು, ಒಂದಿಟ್ಟು ಒಗದಾಕಿ ಬರ್ತೀನಿ ರೀ. ಹೋಗು ಒಗದಾಕ್ ಹೋಗು. ಅಪ್ಪ ಅವರಿದ್ರ ಏನು ಯಾವತ್ತು ಹೋದ್ರ? ನಿನ್ನೆ ಹೋದ್ರ ಇನ್ನೂ ಇದ್ರ? ನೀವಿದ್ದಾಗ ಹೋದ್ರಲ್ಲ ಅವರು. ಯಾರಿಗೆ ಗೊತ್ತವ? ನಾನಿದ್ದಾಗ ಹೋದ್ರು, ನಾ ಹೋದ್ಮೇಲೆ ಹೋದ್ರು, ಯಾರಿಗೆ ಗೊತ್ತು? ನಾನೇನು ನೋಡೇನೆ ಬಿಟ್ಟೇನೆ. ನನಗೇನು ಗೊತ್ತಿಲ್ಲ ನೋಡ್ತಾಯಿ, ಹೋಗಿದ್ದು ಬಿಟ್ಟಿದ್ದು ಸುದ್ದೇ ಗೊತ್ತಿಲ್ಲ ನನಗೆ. ಏನು ನನಗೇನು ಹೇಳಿ ಕೇಳಿ ಹೋಗಿಲ್ಲ. ಬೀಗ್ರಿಗೆ ಹೋಗಿ ಬರ್ತೇನೆ ಮಾಡ್ತೇನೆ ಅನ್ನೋಂಥದ್ದು ಇಲ್ಲ. ಅದು ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ ಮಾತು. ಏನು ನಿಮ್ಮಪ್ಪ ನಿಮ್ಮವ್ವ ಬ್ಯಾರೆ ಮನೆ ಮಾಡಿಸ್ಬೋದು, ಆದಷ್ಟು ಸುಲಭವಾಗಿ ನನ್ನ ಮಗನ ನನ್ನಿಂದ ದೂರ ಮಾಡ್ಬೋದು ಅಂತ ತಿಳ್ಕೊಂಡಾರ. ಮೊನ್ನೆ ನಿಮ್ಮವ್ವ ಮಾತಾಡಿದಾಗ ಗೊತ್ತಾಯ್ತು ನನಗೆ. ಏನು ಅದನ್ನು ಹೇಳ್ಬಿಡು ನಿಮ್ಮವ್ಗೆ, ಇಂಥದ್ದೆಲ್ಲ ತಲೆಯಾಗಿಟ್ಕೊಂಡಿದ್ರು ತೆಗೆದುಬಿಡು ಅಂತೇಳಿ. ನನ್ನ ಮಗ ನನ್ನ ಬಿಟ್ಟು ಎಲ್ಲಿ ಬರೋದಿಲ್ಲ. ಬೇರೆ ಮನೆಗೆ ಮಾಡ್ತೀನಿ ಬಿಡ್ತೇನೆ ಅನ್ನೋ ಅಂಥದ್ದು ಯೋಚನೆ ಏನಾರ ಇತ್ತು ಅಂದರೆ ತಲೆಂದ ತೆಗೆದುಬಿಡು ಅಂತೇಳಿ. ಯಾರು ಬ್ಯಾರು ಮಾಡಕ್ಕೆ ನಿಂತಾರ ಐತೀರ? ಸುಮ್ಮನೆ ಮಾತಾಡ್ತೀರಿ ನೀವು. ಯಾರೇನು ಬ್ಯಾರು ಮಾಡಕ್ಕೇನು ನಿಂತಿಲ್ರಿ ಐತೀರ? ನಿಂತಿದ್ದಕ್ಕೆ ಹೇಳಾಕತ್ತಿರೋದು. ಅಲ್ಲ ಈಗ ಹೋಗ್ಲಿ ಬಿಡ. ಅದ ಮತ್ತೆ ಮನ್ ಜಗಳ ಆಗೈತೆ ಅಂತೇಳಿ ಈಗ ನಮ್ಮ ಮನೆಗೆ ಬಂದು ಈಗ ವಾಪಸ್ ಬಂದು ಬಗೆಹರಿಸಾಕತ್ತೈತಿ. ಮತ್ತು ಇಲ್ಲಿ ಬಂದು ಅದೇ ಅಂತಂದ್ರೆ ಹೌದಿಲ್ಲ ಬಿಡ. ಈಗ ಆಗಿದ್ದಾತು ಹೋತಿಗ. ನಿನಗೇನು ಗೊತ್ತವ ಇಲ್ಲಿ ನಾ ಅನುಭವಿಸಿದ ಕಷ್ಟ? ಏನ ಅವ್ರ ಕಡೆ ಹೀನಾಮಾನವಾಗಿ ಬಾಯಿಗೆ ಬಂದಂಗೆ ಅನಿಸ್ಕೊಂಡು ಅಲ್ಲಿ ಬಂದೇನೆ ನಾನು. ನನಗೆಷ್ಟು ಸಂಕಟ ಆಗಿರಕ್ಕಿಲ್ಲ. ಹೀನಾಮಾನಾಗಿ ಬಾಯಿಗೆ ಬಂದಂಗೆ ಅಂದವ್ರು ನೀವು. ನೋಡು ಎಷ್ಟು ಧೈರ್ಯ ಬಂದೈತಿ ನೋಡಕ್ಕಿಗೆ. ಅವ್ರವ್ವ ಅಪ್ಪನ ಪಾಠ ಎಲ್ಲ ಆಕಿದ್ಲಲ್ಲ, ಅವ್ರವ್ವ ಮನಿ ಮುರ್ಕಿ ಆಕಿ ಹೇಳ್ಕೊಟ್ಟಿರೋ ಪಾಠ ಅದೆಲ್ಲದು ಮಾಡ್ಲಿ. ಯಾರ್ಯಾರು ಏನೇನು ಮಾಡ್ತಾರ ಎಲ್ಲ ಗೊತ್ತಾಕತ್. ನನಗೇನು ಅಷ್ಟೇನು ಗೊತ್ತಾಗ್ಲಾರ್ದಂತ ಕೆಲ್ಲ ನಾನೇನು ಮಾಡ್ಲಿ. ಯಾರ್ಯಾರು ಏನೇನು ಮಾಡ್ತಾರ ಮಾಡ್ಲಿ. ಅಲ್ಲೇ ಸಣ್ಣ ಹುಡುಗರ್ಗತೆ ಕಂಪ್ಲೇಂಟ್ ಹೇಳಾಕ ನ್ಯಾಯ ಬಗೆಹರಿಸ್ಬರ್ರಿ ಅಂತ ನಿಮ್ಮ ಅಪ್ಪಗೆ ಹೇಳಕ್ ಹೋಗಿಯಲ್ಲ. ಅದು ಯಾಕೆ ಹೇಳಕ್ ಹೋಗ್ಬೇಕಂತೀನಿ ನಾನು. ಏನು ಹುಚ್ಚರ್ಸಂತ ಬಿಡ್ಲೇ ನಿಂದ. ನಮ್ಮ ಮನ್ಯಾಗ ಆಗಿದ ವಿಷಯ ನಮಗದು. ಅಲ್ಲ ಅವ್ರು ಬಂದಿಲ್ಲ ಪಾಪ ನಾನು ಸೊಸಿಗೆ ಏನಾರ ಅನ್ನಕಾಕತ್ತೇನ? ಯಾಕೆ ಅನ್ನಕ್ಕಾಗಲ್ಲ? ಅಲ್ಲ ಮತ್ತೆ ಯಾರ ಮುಂದೆ ಹೇಳ್ಕೋಬೇಕು ನಾನು? ಅವ್ರ ಅಪ್ಪ ಬಂದು ಇಷ್ಟೆಲ್ಲ ಮಾತಾಡಿದ, ನಮ್ಮಪ್ಪನ ಮುಂದೆ ನಾನೇ ಕೇಳಬಾರ್ದು? ಅಯ್ಯೋ ದೇವ್ರೆ. ನಿಮ್ಮಪ್ಪ ಏನಾರ ಬಂದು ನನ್ನ ಸೊಸಿಗೆ ಏನಾರ ಹಂಗ ಹಿಂಗ ಅಂದಿದ್ರೆ ನಾನು ಮಾತಾಡ್ತಿದ್ದೆ ಅವಾಗ. ಏನು ಮಾತಾಡ್ತಿದ್ರಿ? ಯಾಕ ನಮ್ಮಪ್ಪ ಯಾಕ್ರಿ ಮಾತಾಡಬಾರ್ದು? ಏನು ನಿಮ್ಮ ಮಾತಿನ ಅರ್ಥ ಅಂತ? ಅಲ್ಲ ಏನಿದೆ ನಿಮ್ಮ ಮಾತಾಡೋದು? ಯಾಕೆ ನಮ್ಮಪ್ಪ ಮಾತಾಡಿದ್ರಿ ನಮ್ಮಪ್ಪನ ಹೊಡಿತಿದ್ರ ಅಥವಾ ಏನು ಮಾಡ್ತಿದ್ರಿ? ನಮ್ಮಪ್ಪ ಯಾಕ್ರಿ ಮಾತಾಡಬಾರ್ದು? ನಿಮ್ಮಪ್ಪ ಬಂದು ನನಗೆ ಬೈಲಿ ಏನ ಅಳಿಯ, ಆದರೆ ನನ್ನ ಸೊಸಿಗೆ ಏನೋ ಒಂದು ಮಾತು ಯಾಕೆ ಹಿಂಗಂದೆ ಹಂಗೆ ತಳ ಬುಡ ಗೊತ್ತಿಲ್ಲದೆ ಬೈದ್ರೆ ನಾ ಹೆಂಗೆ ಸುಮ್ಮನೆ ಇರಕತ್ತಿ? ನೀನು ಹಂಗಾರೆ ಹೇಳಿ ನೋಡೋಣ. ಕಸ್ತೂರಿ ಹೆಂಗದೇವ? ಆರಾಮದೇನ? ಆರಾಮದೇನ್ರಿ ಕಾಕಾರ, ನೀವು ಆರಾಮದಿರ್ರಿ? ಆರಾಮದೇನವ. ಮೊನ್ನೆ ಪಾಪ ನಿನ್ನ ಮಗಳು ಹತ್ಕೊಂತ ಬಂದಿತ್ತೆ ಏನೋ ನಿಮ್ಮ ಮನೆಗೆ. ಏನು ಬೇಜಾರು ಮಾಡ್ಕೋಬೇಡವ. ಏನು ಹಂಗೆ ಇರೋದ ನಮ್ಮ ಮನ್ಯಾಗ ಆಡಿವೆಲ್ಲ.
ಇರ್ಲಿ ಬಿಡ್ರಿ, ಮನೆ ಅಂದ್ಮೇಲೆ ಹಂಗೆ ಮಾತು ಬರೋದ. ನನ್ನ ಮಗಳು ಸ್ವಲ್ಪ ಸಮಾಧಾನ ಇಲ್ಲೇ ಇದ್ದು ಬಗೆಹರಿಸಿದ್ರಾಕಿತ್ತ ಆಕಿನ ಇದಕ್ಕಿದ್ದಂಗೆ ಬಂದ್ಬಿಟ್ಲ. ಅದನ್ನ ಹೇಳಿದೆ ಹಂಗೆ ಮಾಡ್ಬೇಡವಾ, ಏನು ಅನ್ನೋದಿದ್ದಿದ್ರೆ ಅಲ್ಲೇ ಮಾತಾಡ್ಕೊ, ನಿಮ್ಮ ಮಾವನ ಮುಂದೆ ಹೇಳು. ಹಂಗೇನು ತಿಳ್ವಳಿಕಿಲ್ದಂಗೆಲ್ಲ ನಿಮ್ಮ ಮಾವಾರು ಹೇಳ್ತಾರೆ ಏನು ಅನ್ನೋದು, ಹಂಗೆ ಇನ್ನೇನು ಬರಬೇಡ ಅಂತ ಹೇಳೇನು. ಅಂದ್ರೆ ನಂಗೆ ತಿಳುವಳಿಕಿಲ್ಲ, ನನ್ನ ಮುಂದೆ ಹೇಳ್ಬೇಡ, ನನ್ನ ಗಂಡನ ಮುಂದೆ ಹೇಳು ಅಂತ ಹೇಳ್ಕೊಟ್ಟಿಯೇನ? ನೋಡು, ಇದೇ ಕಾರಣಕ್ಕೆ ನಾ ಹೇಳೋದು. ಮತ್ತೆ ಯಾಕೆ ಹೇಳ್ತೇನೆ ನಾನು? ಏನು ಯಾಕೆ ನಾನು ನನಗೆ ಕಿಮ್ಮತ್ತಿಲ್ದಂಗೆ ನಿನ್ನ ಮಗಳು ಮಾಡ್ತಾ ಇದ್ದಾಳ, ನೀ ಹೇಳ್ಕೊಡ್ತಾ ಇದ್ದಿ ಅಂತಂದ್ರೆ ನಾ ಯಾಕೆ ಸುಮ್ಮನೆ ಅಂತೇನಂತ ಮಾಡಿ ಏನು? ನನಗೆಲ್ಲ ಗೊತ್ತಾಕೈತಿ. ಅಲ್ಲ, ಮಾತಾಡಿದ್ದಕ್ಕೆಲ್ಲ ಯಾಕೆ ಹಂಗೆ ತಪ್ಪು ತಿಳ್ಕೊಂತೀಯ ನೀನು? ಅಲ್ಲ ತೀರ ಮಾತಾಡಿದಕ್ಕೆಲ್ಲ ಯಾಕೆ ತಪ್ಪು ತಿಳ್ಕೊತೀಯ ಅಂತ ಕೇಳ್ತೀರಿ ನೀವು. ಆದ್ರೆ ನಿಮ್ಗೆ ಅರ್ಥ ಆಗವಲ್ದಂದ್ರೆ ತೀರ ನನಗೆ ಎಲ್ಲರೂ ಸೇರ್ಕೊಂಡು ಹೆಂಗೆ ಅವಮಾನ ಮಾಡಕತ್ತಾರ ಅಂತೇಳಿ. ಯಾಕೆ ನಿಮ್ಗೆ ಅರ್ಥ ಆಗವಲ್ದು? ಹೋಗ್ಲಿ ಬಿಡಿ, ಇದನ್ನೇ ಮಾತಾಡ್ಕೊಂತ ಕುಂದ್ರಬೇಡ್ರಿ. ಆಡಿದಾಡ ಕಿಸ್ಬಾಯ್ದ ಸಣ್ಣಂಗ ಹೋಗು, ಈಗ ಬಂದಿಯಲ್ಲ, ಹೋಗು ಜಾಕ ಪಳಕ ಮಾಡ್ಕೊಂಡು ಕೆಲಸ ಇದ್ರೆ ಮಾಡ್ಕೊ ಹೋಗು. ಆಕಿನೂ ಈಗ ಬಂದಾಳ ಪಾಪಟ್ಟು, ನೆಮ್ಮದಿ ಕುಂದ್ರಾಕ್ ಬಿಡು. ಇದೇನಪ್ಪ ಇಲ್ಲಿ ಬರ್ತಿದ್ದಂಗೆ ಬರೀ ಇವ್ರ ರಾಡಿನ ಕೇಳೋದಲ್ಲ ಅನ್ನಂಗೆ ಮಾಡಬೇಡ, ಹೋಗು. ಅಪ್ಪ ಹೆಂಗೈತೆ ಮಿಕ್ಸಿ ರೀ? ಎಷ್ಟು ಚಂದ ಐತ್ರಿ ಮಿಕ್ಸಿ, ನಂಗತ್ರ ಭಾರಿ ಇಷ್ಟ ಆತಪ್ಪ. ಯವ್ವ ದೇವ್ರೆ ರೀ, ಇದೇನ್ರಿ 3 ಕೊಟ್ಟಾರ ಇವಕ್ಕೆ ಬಟ್ಲಾನ? ಲೇ ಬುದ್ಗಿಡಿ, 3 ಬಟ್ಲಲ್ಲ 3 ಜಾರ್ ಅಂತವೇನ. ಒಂದ್ರಾಗ ಹಿಟ್ಟು ಹಾಕೋದು, ಒಂದ್ರಾಗ ಚಟ್ನಿ ಮಾಡ್ಕೊಳ್ಳೋದು, ಒಂದ್ರಾಗ ಒಟ್ಟು ಹಿಟ್ಟು ಹಾಕ ಜ್ಯೂಸ್ ಯೂಸ್ ಮಾಡ್ಕೋಬೋದು ಅಂತ ಅಂದ್ರವ್ರು. ಎಲ್ಲಿ ಜ್ಯೂಸು ಪೌಸು ಹೌದಿಲ್ಲ, 3 ಅದಾವು. ನಿಮ್ಗೆ ಸ್ವಲ್ಪ ಸಾಮಾನು ರುಬ್ಬೋದಿತ್ತಂದ್ರೆ ಸಣ್ಣ ಜಾರ್ ತಗೋ, ಭಾಳ ಸಾಮಾನು ರುಬ್ಬೋದಿತ್ತಂದ್ರೆ ದೊಡ್ಡ ಜಾರ್ನೇ ರುಬ್ರಿ. ಇನ್ಮ್ಯಾಗ ದಾಸಿ ಹಿಟ್ಟು ರುಬ್ಕೋಬೋದು, ಮಸಾಲೆ ಏನು ಈ ಕೋಳಿ ಸಾರಿಗೆ ಮಾಡಿದಾಗ ಎಲ್ಲ ಮಸಾಲೆ ಸಾಮಾನು ಇದು ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ಕೋಬೋದು. ಆಮ್ಯಾಗ ಕಟ್ಟಿನ ಸಾರಿನ ಮಸಾಲ ಮಾಡ್ಕೋಬೋದು. ಎಲ್ಲದರ ಒಂದು ಇದ್ರಾಗ ಮಾಡ್ಕೋಬೋದು. ಹೌದಾ? ಚಲೋ ಆತ್ ಬಿಡಪ್ಪ. ಈ ದಾಸಿ ಅಕ್ಕಿ ಇಡ್ಲಿ ಪಡ್ಡು ಎಲ್ಲ ಮಾಡ್ಬೇಕಂದ್ರೆ ಕೆಟ್ಟ ಬೇಜಾರಾಕಿತ್ತು. ಈ ಒಳ್ಳಾಗ ರುಬ್ಬಿ ಮಾಡ್ಬೇಕಲ್ಲ ಅಂತೇಳಿ ಚಲೋನ ಆತ್ ನೀ ಇದನ್ನು ತಂದಿದ್ದ. ಇವತ್ತ ಹಂಗಾರ ಇನ್ನೂ ಟೈಮ್ ಬೇಕಾದಷ್ಟು ಐತಿ. ಒಂದಿಟ್ಟು ಇಡ್ಲಿ ಮಾಡೋಣಂತ ನಾಳೆ. ಪೈತ್ರ ಉದ್ದಿನ ಬೇಳೆ ನೆನಕ್ಕೆ ಹಾಕಿ ಬಿಡವ, ರಾತ್ರಿ ರುಬ್ಬಿ ಇದು ಏನು ರವಕ್ಕೆ ಕೂಡಿಸಿ ಇಟ್ಬಿಡೋಣಂತ. ವಯ್ಯವ್ವ ಆತವ, ನನ್ನ ಜೀವ ತೆಗಿಯಾಕತ್ವಿ. ಏನು ಆತಿನ ಇನ್ನು ಯಾವ್ದು ನೀವೇ ಅಷ್ಟೇ ಮಾಡ್ಕೊಂತೀನಿ, ಅದು ನಮಗೇನು ಮಾಡಿ ಕೊಡಲ್ಲ ಬಿಡು. ಹಂಗಾರೆ ಹಿಂಗಾದ್ರೆ ಗೊತ್ತಾತ್ ನನಗೆ. ಏನು ಇಲ್ಲೋಡ ಬಸಪ್ಪ, ನಾ ಹೇಳ್ತೇನೆ ಕೇಳ. ಇವ್ರು ಈ ನಮ್ಮನಿ ಏನ್ ಕಲ್ಲಾಗ ಕುಟ್ಲಾರ್ದ ಒಳ್ಳಾಗ ರುಬ್ಲಾರ್ದ ಮಾಡಕತ್ರು ಅಡಿಗೆ ಅಂದ್ರೆ ನಾ ತಿನ್ನೋದಲ್ಲಪ್ಪ. ನಾ ಉಪಾಸನೆ ಕುಂದಿರ್ತೇನೆ, ಬೇಕಾರೆ ನೋಡ್ತೀರಿ ನೀನು. ಯಾಕೆ ತಿನ್ಬೇಕಲ್ಲ? ಯಾಕೆ ತಿನ್ಬೇಕು ಹೇಳು? ಇವೆಲ್ಲ ಮಿಷನ್ನಾಗ ಸುಟ್ಟು ಬರವು. ಏನು ಇಲ್ಲೋಡ, ನಾ ಬಾಳದಷ್ಟು ವರ್ಷ ನನ್ನ ಮಕ್ಕಳು ಮೊಮ್ಮಕ್ಕಳು ಇವು ಎಲ್ಲ ಬಾಳಿ ಬದುಕಬೇಕು ಅಂದ್ರೆ ಏನು ಒಳಕಲ್ಲಾಗ ರುಬ್ಬಿ ಮಾಡ್ಕೊಂಡು ತಿನ್ನೋದು ರೂಢ ಮಾಡ್ಕೊರಿ. ಈ ನಮ್ಮನಿ ಹಗರ್ ಮಾಡ್ಕೋಬೇಡ್ರಿ ಕೆಲಸನ. ಏನು ಇವೆಲ್ಲ ಸುಟ್ಟು ಬರವು, ಇವೆಲ್ಲ ಏನು ಕೂಳ್ಳಾಗ ಶಕ್ತಿ ಉಳಿತೈತೆ ಮಾಡಿರೇನು? ಬೇಡವ, ನನ್ನ ಮಗ 100 ವರ್ಷ ಬದುಕಲಿ, ಇದ್ರಾಗ ಮಾಡಿಕೊಟ್ಟು ಸಾಯಿ ಹೊಡೆದು ಹಿಂದಾಗಡೆ ಮಗನ್ನ. ನಂಗೂ ತಿನ್ನಕ್ಕಾಗಲ್ಲ ಇದ್ರಂದ ಅಪ್ಪ. ಪಾಪ ರುಬ್ಬಿ ಮಾಡಾಕದು ತ್ರಾಸಕತಿ. ಆ ಒಳ್ಳಗಿಳ್ಳು ಆಡ್ಸಕತ್ತೇನ. ಏನೋ ಒಂದು ತಂದು ಕೊಡು ಅಂದಾರ ತಂದು ಕೊಟ್ಟೇನಿ, ಹಗರಾಗ್ಲಿ ಕೆಲಸ ಅಂತೇಳಿ. ತಿನ್ರಿಪ್ಪ, ಏನಾಗಲ್ಲ. ಒಂದ್ಸಲ ಮಾಡಿ ನೀನು ಹಿಂಗೆ ಮಾಡು. ಇವತ್ತು ಇಡ್ಲಿಗಂದೆಲ್ಲ ಅದೇನೋ ನೆನೆಕ್ ಹಾಕು, ನಾಳೆ ಬೆಳಿಗ್ಗೆ ಚಟ್ನಿ ಗಿಟ್ನಿ ಎಲ್ಲ ಮಾಡಿ ಇಡ್ಲಿ ಮಾಡಿ ತಿನ್ನಕ್ಕೆ ಕೊಡು, ನೋಡೋಣ ತಿಂದು ರುಚಿ ಆಕತೆ ಇಲ್ಲ ಅಂತೇಳಿ. ಈಗಾಗಲೇ ಭಾಳ ಮಂದಿ ಮನೆಗೆಲ್ಲ ತೊಗೊಂಡೋಗಿ ಇಟ್ಕೊಂಡಾರ. ನಾನು ಅದನ್ನ ಹೇಳ್ತಾ ಇರೋದು. ಶಾಂತಕರ್ ಮನ್ಯಾಗೂ ತಂದಾರ ಮಿಕ್ಸಿ, ಗೊತ್ತನ? ಆ ತಂದ ಮತ್ತ ಅವ್ರೊಂದು 3-4 ತಿಂಗಳ ಮ್ಯಾಗ ಆಗೋತು. ನಮ್ಮ ಮನ್ಯಾಗ ಇಲ್ಲ, ಭಾಳ ತಡ ಆಗಿದ್ದು. ಇದು ನಮ್ಮ ಗಿರ್ಜಿ ಅಂತಾಳಲ್ಲ ಪೇಟಾಗ, ಅವ್ರ ಸೊಸಿ ಅಲ್ಲೇ ಮಿಕ್ಸಿ ಅಂತ ಏನು ಎಲ್ಲ ಇಂಥವ ಅಂತ ಆಲ್ಟಮೆಟಿಕ್ ಅಂತ ಅವ್ರ ಮನ್ಯಾಗೂ ಇರೋದು, ಗೊತ್ತನ? ಅವ್ರು ಬದುಕಿಲ್ಲನ? ಅವ್ರೇನು ಸತ್ತಾರನ? ಇಲ್ಲನ? ಆರಾಮಾಗಿ ಎಲ್ಲಾರು ಇದು ರುಚಿನೇ ಆಕತ್ಕಂತತಿ. ನಾವು ಒಮ್ಮೆ ತಿಂದಿಲ್ಲಟ್ಟೆ. ಈಗ ನಾಳೆ ಮಾಡ್ತೇವಲ್ಲ ಅಡಿಗೆ, ನೋಡ್ರಿ ಇದ್ರಾಗ ಮಾಡಿದ್ದು. ಮಸಿನ್ಯಾಗ ಸುಟ್ಟು ಸತ್ವಿಲ್ದಂಗೆ ಬರ್ತೈತೋ ಏನು ರುಚಿಯಾಗಿ ಬರ್ತೈತೋ ಅಂತೇಳಿ ನೋಡವಂತ್ರಿ. ಏನಾರ ಆಗ್ಲವ ನಾ ತಿನ್ನಲ್ಲ. ಊರು ಬೆಂಡ್ಲಾರ ಕೆಲಸ ಹಗರ್ ಮಾಡ್ಕೋಬೇಕಂತದಿರಲ್ಲ ನೀವು. ಮಾಡ್ತೇನೆ ನಿಮಗೆ. ನಾ ತಿನ್ನಂಗಿಲ್ಲ ಅಂದ್ರೆ ತಿನ್ನಂಗಿಲ್ಲ ಅಂದು ಮತ್ತು ನಿಮ್ಮನ್ನು ಒಳ್ಳಾಗ ಕುಟ್ಟಾಕ ರುಬ್ಬಾಕ ಬಳಿಯಾಕ ಹಚ್ಚಲಿಲ್ಲ ನನ್ನ ಹೆಸರಲ್ಲಿ ನೋಡ್ತೀರ. ನಾ ಬದುಕಿರೋ ಮಟ್ಟ ನಿಮಗೆ ಕಾಟ ಕೊಡೋಕ್ಕೆ ನಾ ಮಾತ್ರ ನಿಮ್ಮನ್ನು ಸುಂಬಿಡಂಗಲ್ಲ. ಪಾಪ ನನ್ನ ಮಗಳು ಗಂಡು ಸತ್ತು ಇಲ್ಲಿ ಬಂದ್ರೆ ನೆಮ್ಮದಿಯಾಗಿ ಇರಾಕ್ ಬಿಟ್ಟಿಲ್ಲ ನೀವು. ನಿಮ್ಮನ್ನು ನೆಮ್ಮದಿಯಾಗಿ ಇರಾಕ್ ನಾ ಬಿಡ್ತೇನೆ ನಾನು. ಅದು ಹೆಂಗೆ ಮಾಡ್ತೀರ ಮಾಡ್ರಿ. ಇದ್ರಾಗ ನೀವು ಯಾರು ಇಲ್ದಾಗ ಒಂದು ಹೊಟ್ಟೆ ನೀರು ಸುರುತ್ತೇನೆ. ಇದ್ರಾಗ ನೀರು ಸುರಿವಿ ಮಿಕ್ಸಿ ಹದಿಗೇಡಿಸ್ತಾನೆ. ಹದಿಗೇಡಿಸಿ ಮತ್ತು ನೀವು ಕೊಳ್ಳಾಗ ಕುಟ್ಬೇಕು, ಕಲ್ಲಾಗ ಹರಿಬೇಕು. ಹಂಗೆ ಮಾಡ್ತೇನೆ ನಿಮ್ಮನ್ನು ನೋಡ್ತೀರಿ. ಅಯ್ಯೋ ಅವ ಏನೋ ಅನ್ನಕತ್ತಾರಲ್ಲ, ನೋಡಂತಡಿ ಬೆಳಗ್ಗೆ ಮಾಡ್ಕೊಡ್ತಾರಂತೆ. ತಿಂದು ರುಚಿ ನೋಡಿ ಮಾಡೋದ ಬಿಡೋದ ಅಂತ ವಿಚಾರ ಮಾಡನಂತೆ. ಆತಪ್ಪ, ನಿನ್ನ ಹೆಂಡತಿ ಮಗ ಸೊಸಿ ಹೇಳಿಂದ ಬಿಟ್ಕೊಡ್ತೀಯನ? ನೀ ಅವ್ರ ಮಾತು ಕೇಳ್ತೀಯಪ್ಪ. ನಮ್ಮ ಮಾತೆ ಕೇಳೋರು ಯಾರು ಇಲ್ದಂಗೆ ಆಗಿರೋದಷ್ಟೇ. ಏನು ಮಾಡ್ಬೇಕು ಹೇಳಿ, ಎಲ್ಲ ನಮ್ಮ ನಶೀಬ. ನನ್ನ ಮಗ ಮೊದಲು ನಾನೊಂದು ಮಾತು ಹೇಳಿದ್ರೆ ಒಟ್ಟ ತೆಗೆದೋಗಿತಿದ್ದಿಲ್ಲ. ಅವ್ವ ಅಂದ್ರೆ ಸೈ. ಈಗ ಅವ್ವಲ್ಲ ದೆವ್ವಾಗೇನು ನಾನು. ಆಗಲಿ ಬಿಡಪ್ಪ, ಹೋಗ್ಲತ್ತ. ಏನು ನನ್ನ ಹಣೆ ಬಾರನ ಸರಿ ಇಲ್ಲಂದ್ರೆ ಯಾರೇನು ಮಾಡೋಕ್ಕಾಕತಿ? ಹಂಗೆ ಯಾಕೆ ಮಾತಾಡ್ತಿರ್ರಿ ಎತ್ತೀರ? ಒಂದು ನಮೂನಿ ನೀನು ಹೊಂದ್ಕೊಂಡು ಏನಾಗಬಾರ್ದಾಗೈತಿ? ಮನುಷ್ಯ ಕಾಲು ಆದಂಗೆ ಬದಲಾಕೊಂತ ಹೋಗ್ಬೇಕು. ಹೊಸವೆಲ್ಲ ಏನೇನು ಬರ್ತಾವ ಅವನ್ನೆಲ್ಲ ತರ್ಕೊಂತ ಹೋಗ್ಬೇಕು. ನಾವಿನ್ನೂ ಯಾವ ಕಾಲದಾಗಿರೋಣ ಕುಟ್ಕೊಂತ ರುಬ್ಕೊಂತ ಇರ್ಲಿ ಬಿಡ್ರಿ. ಏನಾಯ್ತು ಮನ್ಯಾಗೆಲ್ಲ ಮನೆ ಮಂದಿ ಮುಂದುವರೆಯೋದು ಬೇಡನ? ತಾಣಕ್ಕುಂದ್ರ ನಿನ್ನ ಹೆಣ್ಣಿನ ಹೆಡ್ಕಿಗೊಂದು ಕೊಡ್ಲ ನಿನ್ನ ಹೆಣ್ಣಕ್ಕೆ ಹೆಂಟಗಾಲ ಇರಿಸ್ಲಿ ಅಲ್ಲ. ನಿನ್ನ ಮಳೆಗಾಲ ಬದ್ಲಿ ಆಗೈತೆ, ಚಳಿಗಾಲ ಇದ್ದಂಗೆ ಐತಿ, ಬೇಸಿಗೆಗಾಲ ಇದ್ದಂಗೆ ಐತಿ, ಭೂಮಿ ನೆಲಕ್ಕೆ ಐತಿ, ಆಕಾಶ ಮೇಲೆ ಐತಿ. ಹೆಣ್ಮಕ್ಳು ಅದಾರ, ಗಂಡು ಮಕ್ಳು ಅದಾರ. ಏನು ಕಾಲ ಬದ್ಲಿ ಆಗೈತಿ? ರಾತ್ರಿನೂ ಕರೆಕ್ಟಾಗಿ ಆಕತಿ, ಹಗಲಿನೂ ಕರೆಕ್ಟ್ ಆಕತಿ. ಏನು ನಿನ್ನ ಬದ್ಲಾಗೈತಿ? ಎಲ್ಲ ಇರುವಂಗೆ ಐತಿ. ಭೂಮಿ ಏನು ತಿರ್ಗಾಕತ್ತ ನಿನ್ನ ಕೈ ಕಾಲಾಗ?
ನಮ್ಮ ಮನಿ ಏನು ಇದ್ದಲ್ಲಿ ಬಿಟ್ಟು ಬೇರೆ ಕಡೆ ಹೋಗೈತನ? ಎಲ್ಲ ಇದ್ದಂಗೆ ಐತಿ. ಇದೊಂದು ಮಾತು ಹೇಳೋದು ಬಿಡ್ರಿ ನೀವು. ಕಾಲ್ ಬದಲಾಗಿತ್ತು ಕಾಲ್ ಏನು ಬದಲಾಗಿಲ್ಲ. ನೀವು ಬದ್ಲಿ ಆಗಾಕತ್ತೀರಿ. ಆತು ಬಿಡ್ರಿ, ನಿಮ್ಮ ಪ್ರಕಾರ ಕಾಲ್ ಬದಲಾಗದಂದ್ರೆ ಇನ್ನು ಭೂಮಿ ಎತ್ತು ಕುಕ್ಕರ್ಸ್ಬೇಕಾತೀನಿ ನಿಮ್ಮನ್ನ. ನೋಡ್ರಿ ಅತ್ಯಾರ, ನಮಗೆ ಕೆಲಸ ಹಗರ ಆಗ್ಬೇಕು. ನೀವು ತಿನ್ನಂಗಲ್ಲ ಅಂದ್ರೆ ನಾವೇನು ಮಾಡಕ್ ಆಗುದಿಲ್ಲ. ಇನ್ ಮ್ಯಾಗ ಪೈತ್ರ ಇದ್ರಾಗ ಮಾಡ್ತಾಳ, ಆಗಂಗಿಲ್ಲ. ಆಕಿಗೂ ಎಲ್ಲ ಮಾಡಕಂತಂದ್ರೆ ಒಳ್ಳ ಕುಟ್ಕೊಂತ ರುಬ್ಕೊಂತ ಆಗಲ್ಲ. ಬೆಳಗ್ಗೆ ಹುಡುಗ ಸಾಲಿಗೆ ಹೋಗೋದಿರ್ತೈತಿ, ಇವ್ನು ಕೆಲ್ಸಕೊಂಡಿರ್ತಾನ, ಇವ್ರು ಹೊಲಕೊಂಡಿರ್ತಾರ. ಇಷ್ಟೆಲ್ಲ ಗದ್ದಲೊಳಗೆ ಆಕಿ ರುಬ್ಕೊಂತ ಕುತ್ಕೊಂತ ಆಕತ್ತೇನ? ನನಗೊಬ್ಬಕಿಗೆಲ್ಲ ನೀಗ್ತತೇನ? ಇನ್ ಮ್ಯಾಗ ಇದ್ರಾಗ ಆಕತ್ತವ್ರ ಎಲ್ಲ ಕೆಲಸ. ಅದೇನು ಅಂತ್ರಿಕಿಲೆ ಸಾಯಂಗಲ್ ಯಾರು ತಿಂದ್ರ? ಪೈತ್ರ ಮಿಕ್ಸರ್ ಎತ್ಕೊಂಡು ನಡಿ ಒಳಗೆ. ವಾ ಏನು ಮಾತು ಕಲ್ಸಿರಿ ಏನು ಮಾತು ಕಲ್ತಿಯೇವ ತಾಯಿ ನೀನು. ಕಲ್ತಿದ್ದ ಕಣ್ಣೆಲ್ ಬಿಡು. ನೋಡ್ದೇನ್ಲ ಬಸವ, ಯಾ ನಮನಿ ಮಾತಾಡ್ತಾಳೆ ನೋಡ್ದೇನ್ಲ. ತೀರ ಏನು ನನಗೇನು ಕಿಮ್ಮತ್ತಿಲ್ಲ ಅನ್ಲ ಈ ಮನಿ ಒಳಗೆ. ಒಂದು ಮಾತು ಹೇಳಿದ್ರೆ ನನಗರ ಕಿಮ್ಮತ್ತಿಲ್ದಂಗೆ ಮಾತಾಡ್ತಾರಲ್ಲ ಇವ್ರು. ನೀ ಯಾಕ ಏನು ಎತ್ತಂತ ಒಂದು ಮಾತಾರ ಕೇಳ್ತಿ ಅನ್ಲ. ಹೋಗ್ಲಿ ಬಿಡಪ್ಪ, ನೀ ಯಾಕೆ ಕೇಳ್ತಿ? ಎಷ್ಟಾದ್ರೂ ನೀನು ಹೇಳ್ತಿ, ನೀ ಯಾಕೆ ಕೇಳ್ತಿ ಹೇಳಿ ನೋಡೋಣ. ಹೋಗ್ಲತ್ತ, ಎಲ್ಲ ನಮ್ಮ ಹಣೆ ಬಾರ ಸರಿ ಇಲ್ದತ್ನ, ಯಾರಿಗೇನು ಹೇಳಕತ್ತಿ? ಹೌದಿಲ್ಲ, ಬಿಡು ಹೋಲಿ. ಯವ್ವ, ನೀ ಯಾಕಷ್ಟು ಮನ್ಸಿಗೆ ತ್ರಾಸ ತಗೋತೀವಿ? ಬಿಡು ಹೋಲಿ. ನಾ ಏನಂದೆ? ಹಿಂಗೆಲ್ಲ ಇದ್ರಾಗ ತಿಂದ್ರ ಆಯಾಸ ಕಡಿಮೆ ಆಕತಿ, ನಾ ತಿನ್ನೋದಿಲ್ಲ ಅಂತಂದೆ ಅಷ್ಟೇ. ಅಜ್ಜಿ, ನೀ ಏನು ಇನ್ನೂ 16 ವರ್ಷದ ಹುಡುಗಿ ಅಂತ ಮಾಡಿ ಅಂತ ಕೆಮ್ಮಿದ್ರು ಹೋಗಿವೆ. ನಿಮ್ಮ ಅವನ 90 ವರ್ಷ ಮೇಲೆ ಆಗೈತಿ, ಇನ್ನೂ ಇದು ಏನದು ಬದುಕ್ಬೇಕಂತೀಯಲ್ಲ. ಅಲ್ಲ, ನೀನು ಬದುಕು ಯಾರು ಬೇಡ ಅಂದ್ರೆ 110 ವರ್ಷ 120 ವರ್ಷ ಆದ್ರೂ ಬದುಕು. ಆದರೆ ತಿಂದರೆಲ್ಲರೂ ಸಾಯ್ತಾರಂತ ಯಾಕೆ ಹಂಗೆ ಅನ್ಕೊಂತಿ ಅಂತ. ಏನಾಗಲ್ಲ, ಹಂಗೆ ಮನ್ಸಿಗೆ ಇದು ಮಾಡ್ಕೊಬೇಡ, ಆರಾಮಾಗಿರು. ನನ್ನೆಲ್ಲರೂ ನಿದ್ರ ಬಡಿಯಾಕ ನಿಂತಿರಪ್ಪ, ಮತ್ತೇನೈತಿ? ಏನಾಗಲ್ಲ ಬಿಡ್ರಿ ಅತ್ತೀರ, ತಿನ್ರಿ, ಏನಾಗಲ್ಲ. ಪಾರ್ವತಿ, ಒಂಚೂರು ಹೊಳ್ಳ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿ. ನೀನು ಅಷ್ಟು ತೀರ ಇದು ಮಾಡಬಾರ್ದು. ಇದ್ದಿದ್ದು ಹೇಳಿನಿರಿ, ನಾನು ಏನು ಹೊಳ್ಳಿ ಮಾತಾಡೀನಿ? ಯಾಕೆ ಹಂಗೆ ಮಾಡ್ತೀರಿ ನೀವು? ತಿನ್ರಿ, ಏನಾಗಲ್ಲ ಅಂದೆ ಅಷ್ಟೇ. ಯೋ ದೇವ್ರೆ, ಈ ಮನೆಗೆ ಇರೋದ ವಜ್ಜಾತಪ್ಪ ಆತಾಗ. ಹೋಗ್ಲಿ ಬಿಡು, ತ್ರಾಸ ಮಾಡ್ಕೊಬೇಡವ. ಅದು ಅಲ್ದ ನಾ ಏನು ಹೇಳ್ತೀನಿ, ನಿನ್ನ ಮಗಳು ಎತ್ತಬೇಕತ್ ಒಳಗೆ ಬರೋದು ಹೋಗೋದು ಮಾಡೋದು ಹೀಗೆಲ್ಲ ಮಾಡ್ತೈತಪ್ಪ. ಇವೆಲ್ಲ ಒಂದು ಸ್ವಲ್ಪ ನನಗೆ ಸೇರ್ಕೆ ಬರೋದಲ್ಲಪ್ಪ. ಸ್ವಲ್ಪ ನಾ ಬದುಕಿರೋ ಮಟ್ಟ ಆಚಾರ ವಿಚಾರ ಇವನ್ನೆಲ್ಲ ಕಾಯ್ಕೋಬೇಕಂತ ನನಗೆ. ಹಂಗಾಗಿ ಹೇಳ್ತೇನೆ ಅಷ್ಟೇ. ಅದನ್ನು ನೀನು ಹೆಂಡತಿ ತಪ್ಪ ನಂಗೆ ನೋಡ್ತಾಳಪ್ಪ ಆತಾಗ. ನಮ್ಮನೆ ಮಾತಾಡ್ತಾಳೆ ಗೊತ್ತಲ್ಲ ನನಗೆ. ಸ್ವಲ್ಪ ಹೇಳಪ್ಪ, ನಾ ಏನು ತಪ್ಪು ಹೇಳ್ತೀನಿ? ಹ್ಞೂ ನೀ ಎಲ್ಲ ಕರೆಕ್ಟಾಗಿ ಹೇಳ್ತಿತ್ತು. ಆತಿಗೆ ಇದು ಮಾಡ್ಕೊಬೇಡ, ಸಮಾಧಾನಾಗಿರು.